ಜಗತ್ ಕಾರಣ ವೇದಾಂತದ ದೃಷ್ಟಿಯೊಳಗ ಹೇಗಿದ್ದುಕೊಂಡಿದೆ ಅನ್ನುವಂಥದ್ದನ್ನು ಅವಲೋಕನ ಮಾಡ್ಕೊಂಡು ಬಂದಿದೆ. ಜಗತ್ತು ತೋರ್ಬೇಕಾದ್ರೆ ಸ್ವತಂತ್ರವಾಗಿ ಇಟ್ಟುಕೊಂಡಿಲ್ಲ ಅನ್ನುವ ಅನುಭವ ಆತ್ಮನ ಆಶ್ರಯವನ್ನು ಅನುಸರಿಸಿಕೊಂಡ ತೋರುತ್ತೆ ಅನ್ನುವಂಥದ್ದನ್ನ ಶಂಕರಾಚಾರ್ಯ ಯಾವ ರೂಪದೊಳಗೆ ಹೇಳಿದ್ರು ಅನ್ನುವಂಥದ್ದನ್ನ ಇಲ್ಲಿ ಮತ್ತೊಮ್ಮೆ ಅವಲೋಕನ ಮಾಡಿಕೊಂಡು ಇವತ್ತಿನ ವಿಷಯಕ್ಕೆ ಬರೋಣ. ಆ ಪ್ರಪಂಚವು ತೋರುವ ರೂಪದಿಂದ ಆತ್ಮನೆ ಎನ್ನುವುದಕ್ಕೂ ಬರುವುದಿಲ್ಲ. ಯಾಕೆ ನಾನು ಮಾಡತ್ತೇನೆ ಅಂತಂದ್ರೆ ಮರೆಯಬಾರ್ದು. ಆ ಪ್ರಪಂಚವು ತೋರುವ ರೂಪದಿಂದ ಆತ್ಮನೆ ಎನ್ನುವುದಕ್ಕೂ ಬರುವುದಿಲ್ಲ, ಅವನಿಗಿಂತ ಬೇರೆ ಎನ್ನುವುದಕ್ಕೂ ಬರುವುದಿಲ್ಲ. ಆದ್ದರಿಂದ ಹೀಗೆ ಪರಮಾತ್ಮನೇ ಎಂದಾಗಲಿ ಅವನಿಗಿಂತ ಬೇರೆ ಎಂದಾಗಲಿ ಹೇಳುವುದಕ್ಕೆ ಬಾರದಂತ ಅನಿರ್ವಚನೀಯ ರೂಪದಲ್ಲಿರುವ ಯಾವ್ಯಾವ ನಾಮ ರೂಪಗಳನ್ನೇ ಶಾಸ್ತ್ರಕಾರ ಏನಂತ ಕಲ್ಪನೆ ಮಾಡಿಕೊಂಡಾಗ ಮಾಯೆ, ಶಕ್ತಿ, ಪ್ರಕೃತಿ ಎಂದು ಶ್ರುತಿಯಲ್ಲಿ ಕರೆದಿದೆ ಎಂಬುದು ಆಚಾರ್ಯರ ಮತ. ಈ ನಾಮ ರೂಪಗಳನ್ನೇ ಒಂದೊಂದು ಕರೆದಿಲ್ಲವು, ಅವೆಲ್ಲವೂ ಮಾಯಿಕ ರೂಪದೊಳಗನೆ ಇದ್ದುಕೊಂಡಿದೆ. ನಾಮ ಆಗಲಿ ರೂಪ ಆಗಲಿ, ಅದು ಶಕ್ತಿ ಆಗಲಿ ಅಥವಾ ಪ್ರಕೃತಿ ಆಗಲಿ, ನಾಮ ರೂಪಾದಿಗಳನ್ನ ಗ್ರಹಣ ಮಾಡಬೇಕಾದ್ರೆ ಚೈತನ್ಯ ಬೇಕಲ್ಲ, ಶಕ್ತಿ ಬೇಕಲ್ಲ. ಸ್ವಲ್ಪ ಲಕ್ಷ್ಯ ಇಟ್ಟು ಬರೀ ನಾಮ ರೂಪಗಳನ್ನೇ ಮಾಯ, ಶಕ್ತಿ, ಪ್ರಕೃತಿ ಎಂದು ಶ್ರುತಿಯಲ್ಲಿ ಕರೆದಿದೆ ಎಂಬುದು ಆಚಾರ್ಯರ ಮತ. ನಾಮರೂಪದಿಂದ ಕೂಡಿಕೊಂಡು ತೋರುವ ಈ ಪ್ರಪಂಚಷ್ಟ ಮಾಯಾರೂಪ, ಈ ಶಕ್ತಿ ಪ್ರಕೃತಿ ಮಾಯಾರೂಪ ಅಲ್ಲ ಅಂತ ತಿಳಿಬೇಕು. ಅಲ್ಲಿ ಶಕ್ತಿ ಚೈತನ್ಯ ಇದೆಯಲ್ಲ, ಆ ಚೈತನ್ಯ ಅನುಭವಕ್ಕೆ ಬರುವ ಪರ್ಯಂತ ಅದು ಮಾಯಿಕವಾಗಿನ ಇದ್ದುಕೊಂಡಿರ್ತದೆ. ಇದನ್ನ ನಾವಿಲ್ಲಿ ಗ್ರಹಣ ಮಾಡ್ಬೇಕು. ಯಾಕಂದ್ರೆ ನಾವು ಚೈತನ್ಯ ಶಕ್ತಿ ಅಂತ ಗೊತ್ತು ಮಾಡ್ಕೋಬೇಕಾದ್ರೆ ಬುದ್ಧಿಯನ್ನ ಅಂತಃಕರಣಾದಿಗಳನ್ನು ಬಳಸಿಕೊಂಡ ಗೊತ್ತು ಮಾಡ್ಕೊಂಡಿರ್ತೀವಿ. ಅದಕ್ಕೆ ಅದು ಮಾಯ. ಅದು ಶಕ್ತಿ ಅಥವಾ ಚೈತನ್ಯ ಅನುಭವಕ್ಕೆ ಬಂತು ಅಂದಾಗ ಮಾಯಿಕ ರೂಪದೊಳಗೆ ಉಳ್ಕೊಳ್ಳೋದಿಲ್ಲ ಮಾಡೋ, ಅದು ಸ್ವತಂತ್ರವಾಗಿದ್ದ ಅನುಭವ ಆಗುತ್ತೆ. ಬುದ್ಧಿಯಿಂದೊಡಗೂಡಿ ಯಾವುದನ್ನ ನಾವು ಶಕ್ತಿ ಅಂತ ಕಲ್ಪನೆ ಮಾಡ್ಕೊಂಡಿರ್ತೇವೆ ಅದೆಲ್ಲವೂ ಮಾಯಿಕ ರೂಪದ ಕಲ್ಪನೆಗಳೇ ಅಂತ ಅದು ಒಳಾರ್ಥದೊಳಗೆ ಅದನ್ನ ಹೇಳ್ಕೊಂಡು ಬಂದ್ರೆ ಎಂದು ಶ್ರುತಿಯಲ್ಲಿ ಕರೆದಿದೆ ಈ ಎಂಬುವುದು ಆಚಾರ್ಯ ಮತ. ಇಲ್ಲಿ ಮಾಯೆ ಎಂಬುದನ್ನು ಅವಿದ್ಯಾ ದೃಷ್ಟಿಯಿಂದ ಇಟ್ಟುಕೊಂಡಾಗ ನೋಡಿ, ಮಾಯೆಯನ್ನ ಅವಿದ್ಯಾ ದೃಷ್ಟಿಯಿಂದ ತೋರುವ ಒಂದು ಕ್ರಿಯೆ ಅದು ಅಂತ ಇಟ್ಟುಕೊಂಡಾಗ ಅವಿದ್ಯಾವಂತರಾದ ನಾವು ಜೀವರು, ಮಾಯೋಪಾದಿಕನಾದ ಆತ್ಮನು ಈಶ್ವರನು ಎಂದು ವ್ಯಾವಹಾರಿಕವಾಗಿ ಭೇದವು ಏರ್ಪಡುತ್ತದೆ. ಕಲ್ಪನೆ ಹೇಗೆ ಬರ್ತತಿ, ಎಲ್ಲಿ ಉತ್ಪತ್ತಿ ಆಕತಿ ಅಂತ ಇಲ್ಲಿ ಹೇಳ್ಕೊಂಡು ಬಂದಾರ ಅಲ್ವಾ. ಇಲ್ಲೇ ಮಾಯೆ ಎಂಬುದನ್ನು ಅವಿದ್ಯಾ ದೃಷ್ಟಿಯಿಂದ ಇಟ್ಟುಕೊಂಡಾಗ ಅವಿದ್ಯಾವಂತರಾದ ನಾವು ಜೀವರು, ಮಾಯೋಪಾದಿಕನಾದ ಈಶ್ವರನು ಆತ್ಮನು ಈಶ್ವರನು ಎಂದು ವ್ಯಾವಹಾರಿಕವಾಗಿ ಭೇದವು ಏರ್ಪಡುತ್ತದೆ. ಆದರೆ ಪರಮಾರ್ಥವೇನಿದ್ರೊಳಗ ಪರಮಾರ್ಥ ದೃಷ್ಟಿಯಿಂದ ಅವಿದ್ಯಾವಂತರಾದ ನಾವು, ಮಾಯೋಪಾದಿಕನಾದ ಈಶ್ವರ, ಇವರನ್ನು ಪರಮಾರ್ಥ ದೃಷ್ಟಿಯೊಳಗೆ ನೀವು ಅವಲೋಕನ ಮಾಡಿಕೊಂಡ್ರ ನೊರೆಯು ಯಾವಾಗಲೂ ನೀರೇ ಆಗಿರುವಂತೆ, ಸಮುದ್ರದೊಳಗೆ ಅಲೆಗಳು ಬರ್ತಾವಲ್ಲ, ಅಲೆಗಳೆಲ್ಲವೂ ನೀರೇ ಆಗಿರುವಂತೆ ನೊರೆಯು ಯಾವಾಗಲೂ ನೀರೇ ಆಗಿರುವಂತೆ ನಾಮ ರೂಪ ಮಾಯೆಯು ಆ ಮಾಯೆಯಿಂದಾಗಿರುವ ಜಗತ್ತು ಯಾವಾಗಲೂ ಪರಮಾತ್ಮನೇ ಆಗಿರುತ್ತವೆ. ಪರಮಾತ್ಮನಿಗಿಂತ ಬೇರೆಯಾಗಿ ಜೀವರು ಇಲ್ಲ, ಜಗತ್ತು ಇಲ್ಲ. ಆದ್ದರಿಂದಲೇ ಪ್ರಕೃತಿ ಎಂಬುದು ಮಾಯೆ ಉಚಿತೋರಿಕೆ ಅಂತ ಹೇಳುತ್ತಿದೆ.
ಭಕ್ತರ ಆಶ್ರಯದೊಳಗೂ ಇಲ್ಲ, ಈಶ್ವರನ ಆಶ್ರಯದೊಳಗೆ ಐತಿ ಆಗ ಈಗ ಅಂತ ಕಲ್ಪನಾ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅದು ಯಾವ ರೂಪದಿಂದ ತೋರಿದ್ರು ನೊರೆ ತೆರೆಗಳನ್ನ ಬಿಟ್ಟು ನೋಡ, ನೀರನ್ನು ಬಿಟ್ಟು ಅದೇನಾದ್ರು ಇರ್ತದ? ಈಗ ಮಡಿಕೆ ಕುಡಿಕೆ ಆದಿಗಳಾಗ್ಲಿ, ಆಭರಣಗಳಾಗಲಿ, ಅವಕ್ಕೆ ಯಾವ್ದಾತ್ಮ? ಅವುಗಳಿಗೆ ಯಾವ್ದಾತ್ಮ? ಮಣ್ಣೇ ಆತ್ಮ. ಇಲ್ಲೇ ಅದು ನಾಮ ರೂಪದಿಂದ ಬೇಕಾದಂಗ್ ಕಂಡ್ರು ಅದಕ್ಕ ಆತ್ಮ ಚೈತನ್ಯನ ಅದಕ್ಕೆ ಆತ್ಮ. ಆ ತೋರಿಕೆಗೆ ಆತ್ಮ ಯಾವುದು ನೋಡಲ್ಲಿ? ಮಡಿಕೆಗಳಾಗಿ ಕಾಣುತ್ತೆ, ಕುಡಿಕೆಗಳಾಗಿ ಕಾಣುತ್ತೆ, ಅದೆಲ್ಲ ಮಣ್ಣೇ ಆತ್ಮ. ಇನ್ನ ಸಮುದ್ರದ ಅಲೆಗಳಾಗಲಿ ಅದೆಲ್ಲದಕ್ಕೂ ನೀರೇ ಆತ್ಮ. ಆಭರಣಗಳಿಗೆಲ್ಲ ಬಂಗಾರವೇ ಆತ್ಮ ಅಲ್ವಾ? ಅವನು ಬಿಟ್ಟು ಏನಾರ ಸ್ವತಂತ್ರ ಇರ್ತಕ್ಕೆ ಅನ್ನೋದು ಇಲ್ಲ. ಆಗನ ಈ ನಾಮ ರೂಪದಿಂದ ಒಡಗೂಡಿ ಅದನ್ನ ಮಾಯಾ ಅದು ಈಶ್ವರನ ಆಶ್ರಯದೊಳಗಿರ್ತತಿ, ಅದನ್ನು ತಕ್ಕೊಳಕ್ ಆಗೋದಿಲ್ಲ ಅಂತ ಅದು ಅನಿರ್ವಚನೀಯ ಅಂತ ಮಾಯೆಗೆ ಲಕ್ಷಣಗಳನ್ನು ಹೇಳ್ಕೊಂಡು ನಾವು ಅದನ್ನ ದೊಡ್ಡ ಗುಡ್ಡ ಮಾಡ್ತೇವೆ. ಅದು ಎಷ್ಟು ಸಾಧಕರಿಗೆ ತೊಡಕಾಗತ್ತೆ ಅಂತ ಕಲ್ಪನಾ ಇಲ್ಲ. ಈಗ ಹೇಳ್ಕೊಂಬಂದಾರ. ಅದಕ್ಕೆ ಯಥಾರ್ಥವಾಗಿ ಅದು ಯಾವ ರೂಪದಿಂದ ತೋರ್ಲಿ, ಅದು ಈಶ್ವರನ ಬಿಟ್ಟು ತೋರೇ ಇಲ್ಲ. ಅದಕ್ಕೆ ಆತ್ಮ ಈಶ್ವರನ ನಾಮ ರೂಪಾದಿಗಳಿಗೆಲ್ಲದಕ್ಕೂ ಆತ್ಮ ಈಶ. ಅಲೆಗಳಾಗಲಿ, ಮತ್ತು ಮಡಿಕೆ ಕುಡಿಕೆಗಳಾಗಲಿ, ಆಭರಣಗಳಾಗಲಿ, ಇವಕ್ಕೆಲ್ಲವಕ್ಕೂ ಮಣ್ಣು, ಬಂಗಾರ, ನೀರೇ ಆತ್ಮನಾಗಿರುವಂತೆ ನೋಡಲಿ. ಮಡಿಕೆ ಕುಡಿಕೆಗಳಿಗೆ ಮಣ್ಣು ಆತ್ಮ, ಆಭರಣಾದಿಗಳಿಗೆಲ್ಲವೂ ಬಂಗಾರನೇ ಆತ್ಮ, ನೆರೆಯ ತೊರೆಗಳಿಗೆಲ್ಲದಕ್ಕೂ ನೀರೇ ಆತ್ಮ. ಅವುಗಳನ್ನು ಬಿಟ್ಟು ಸ್ವತಂತ್ರವಾಗಿ ಎಲ್ಲರ ತೊರೆವೆ ನಾವು ದೃಷ್ಟಾಂತ. ಹಾಗನೇ ಇಲ್ಲಿ ನಾಮರೂಪಾದಿಗಳಾಗಿರ್ಬೋದು, ಶಕ್ತಿ ಇರಬಹುದು, ಪ್ರಕೃತಿ ಇರಬಹುದು, ಇದು ಎಲ್ಲವೂ ಸ್ವತಂತ್ರವಾಗಿ ಎಲ್ಲಿನೂ ಹುಟ್ಟಿತೋರಿ. ಇವು ಎಲ್ಲದಕ್ಕೂ ಈ ಮೂರಕ್ಕೂ ಆತ್ಮ ಪರಮಾತ್ಮನೇ, ಪರಬ್ರಹ್ಮವೇ ಆತ್ಮ ಅಂತಾನೆ ಹೇಳ್ಕೊಂಡ್ಬರ್ತಾರ. ಇದನ್ನ ಚೆನ್ನಾಗಿ ನಾವು ಅನುಸರಿಸಿಕೊಂಡು ನೋಡಿದಾಗ ಪರಮಾತ್ಮನಿಗಿಂತ ಬೇರೆಯಾಗಿ ಜೀವರೂ ಇಲ್ಲ, ಜಗತ್ತೂ ಇಲ್ಲ. ಇದನ್ನ ಅನುಭವ ಮಾಡ್ಕೊಂಡ್ರೆ ಸಾಕು. ಇದು ಯಥಾರ್ಥ ಯಾವ ರೂಪದೊಳಗೆ ಇದ್ದುಕೊಂಡಿದೆ ಅಂತ ಗೊತ್ತಾಗ. ಈ ದೃಷ್ಟಿಯಿಂದ ನೋಡಿದಾಗ ಮಾಯೆ ಎಂಬುದು ಮಾಯವಾಗಿ ಬಿಡುತ್ತದೆ. ಅದರ ನಿಜವಾದ ಸ್ವರೂಪ ಬ್ರಹ್ಮವೇ ಅಂತ ಅನುಭವಕ್ಕೆ ಬರ್ತದೆ. ಮಾಯಾ ದೃಷ್ಟಿಯಿಂದ ನೀವು ನೋಡಿದ್ರಿ ಅಂತ ಇಟ್ಕೊಂಡಿರ್ತದೆ. ಮಾಯೆಗೆ ಯಾವುದು ಆತ್ಮಸ್ವರೂಪ ಅಂತ ನೀವು ನೋಡ್ಕೊಂಡ್ರಿ ಅಂತ ಮಾಯಾ ಎಲ್ಲಿ ಕಾಣೋದಿಲ್ಲ. ಆತ್ಮ ಬ್ರಹ್ಮ ಸ್ವರೂಪನ ಕಾಣುತ್ತೇವಿನ ಮಡಿಕೆ ಕುಡಿಕೆಯಾದಿಗಳನ್ನಾಗ್ಲಿ, ಆಭರಣಗಳನ್ನಾಗ್ಲಿ, ಅಲೆಗಳನ್ನಾಗ್ಲಿ ಯಾವ ರೂಪದಿಂದ ನೋಡಿದ್ರು ಮಣ್ಣು, ಬಂಗಾರ, ನೀರೇ ಆತ್ಮ ಸ್ವರೂಪವಾಗಿ ಇಲ್ಲಿ ಅನುಭವಕ್ಕೆ ಬರ್ತದಲ್ಲ, ಹಾಗಾನೆ ಇದು ಇಲ್ಲಿ ಯಾವ ರೂಪದಿಂದ ಅದಕ್ಕೆ ಇಲ್ಲಿ ಅದರ ನಿಜವಾದ ಸ್ವರೂಪವು ಬ್ರಹ್ಮವೇ, ಮಾಯೆ ಎಂಬುದಿಲ್ಲ. ಇಲ್ಲ, ಅದು ಮಾಯೆಯ ರೂಪದಿಂದ ನಾಮ ರೂಪಗಳಾಗಿ ಜಗತ್ತಾಗಿ ಇದೆ ಎಂದು ತಿಳಿದುಕೊಂಡಿರುವುದರಿಂದಲೇ ನಮಗೆ ಈ ಸಂಸಾರದ ಬಗೆ ಬಗೆಯ ಅನರ್ಥಗಳು ಆಗುತ್ತಿರುತ್ತವೆ. ಅದ ಸಂಸಾರವನ್ನ ಬ್ರಹ್ಮ ಅಂತ ತಿಳ್ಕೊಳ್ರಿಲ್ಲ, ಏನಾಗ್ಯದ ಈಗ ಅದನ್ನ ಸಂಸಾರ ಮಾಯಾ ರೂಪ ಅಂತ ತಿಳ್ಕೊಂಡಿರಲ್ಲ. ಅದು ಮಾಯಾ ರೂಪದಿಂದ ನಾಮ ರೂಪಗಳಾಗಿ ಜಗತ್ತಾಗಿ ತಿಳ್ಕೊಂಡೈತಲ್ಲ, ಅದನ್ನ ಬ್ರಹ್ಮ ಅಂತ ತಿಳ್ಕೊಳ್ರಿ. ಏನ್ ದೊಡ್ಡ ಇದು ಈಗ ತಿಳ್ಕೊಂಡೇ ಬಿಟ್ಟಿರಲ್ಲ. ಅದು ಮಾಯಾ ಅಂತ ತಿಳ್ಕೊಂಡಿವಲ್ಲ, ಅದು ನಮ್ಮ ಅಂತಃಕರಣಾದಿಗಳ ಬುದ್ಧಿಯಿಂದನೇ ತಿಳಿದಿರೋದು. ಈಗ ಅದ ಅಂತಃಕರಣಾದಿಗಳನ್ನ ಇಟ್ಕೊಂಡು ಅದನ್ನು ಬ್ರಹ್ಮ ಅಂತ ತಿಳ್ಕೊಳ್ರಿ. ಎಲ್ಲಿ ಪರ್ಯಂತರ
ತಿಳಿಯುವವರಾಗಿರ್ತೀರಿ ಅಲ್ಲಿ ತನಕನೂ ಅದು ಅವಿದ್ಯಾ ದೃಷ್ಟಿನ. ಅವಾಗ ಅನುಭವಕ್ಕೆ ಅನುಸರಿಸಿಕೊಂಡು ನೋಡಿದ್ರಿ ಎಲ್ಲವೂ ಬ್ರಹ್ಮಮಯನ ಬ್ರಹ್ಮ ಸ್ವರೂಪನ ಅಂತ ನಿಶ್ಚಯ ಆತು ಅಂದಾಗ ಅವಾಗ ಅಂತಃಕರಣಾದಿಗಳ ಭೇದ ಉಳ್ಕೊಳ್ಳೋದಿಲ್ಲ. ಈ ಸಂಸಾರ ಬಂಧವು ಇರುವುದಿಲ್ಲ. ಸುಲಭವಾಗಿ ನಾವು ನಿಂತು ಬಿಡಬೇಕಲ್ಲ, ಏನು ಬಹಳ ಪ್ರಯಾಸ ಪಡಬೇಕಾಗತ್ತಿಲ್ಲ. ಅದು ತಿಳುವಳಿಕೆಯಿಂದ ಬಂದದ್ದು, ಇದು ತಿಳುವಳಿಕೆಯಿಂದ ಬಂದದ್ದು. ಮಾಯಾನೂ ತಿಳ್ಕೊಂಡ ನೀವು ಮಾಯ ಐತಿ ಅಂತ ಕರೆಕ್ಟಿ. ಅದಕ್ಕೆ ಸಂಸಾರ ಅಂತ ಒಂದು ದೊಡ್ಡದೊಂದು ಕೊಳ್ಳಾಗ ಕಟ್ಕೊಂಡು ಸಂಸಾರದ ಬಂಧ ಯಾವ ರೂಪದೊಳಗೆ ಬಂದೈತಿ ಅಂತ ನೋಡ್ಕೊಟ್ಟು ಅದಕ್ಕೆ ಯಥಾರ್ಥವಾಗಿ ಅದು ಆನಂದ ಸ್ವರೂಪವಾದ ನಮ್ಮೆಲ್ಲರ ಆತ್ಮನೆ ಎಂಬುದನ್ನು ಮನಗಂಡ ಆಗ ನಾವೆಲ್ಲರೂ ಮೇಲು ಕೀಳು ಯಾವ ಭೇದವೂ ಇಲ್ಲದೆ ಎಲ್ಲರೂ ಆ ಪರಮಾತ್ಮನೇ. ಈ ಜಗತ್ತೆಲ್ಲವೂ ಬ್ರಹ್ಮವೇ. ನಾಮರೂಪ ಮಾಯೆ ಅವಿದ್ಯಾ ಕಲ್ಪಿತ ಎಂದು ಹೇಳಿದ್ದರಿಂದ ಅವಿದ್ಯೆಯಿಂದ ಯಾರೋ ಭೂತಕಾಲದಲ್ಲಿ ಅದನ್ನು ಕಲ್ಪಿಸಿದ್ದಾರೆಂದು ತತ್ಪದಾರ್ಥವನ್ನು ಮಾಡಿಕೊಳ್ಳಬಾರದು. ಏಕೆಂದರೆ ಕಾಲವೆಂಬುದು ಜಗತ್ತಿನಲ್ಲಿಯೇ ಸೇರಿದೆ. ದೇಶಕಾಲ ನಿಮಿತ್ತಗಳಿಂದ ಕೂಡಿದ ಈ ಜಗತ್ತೆಲ್ಲವೂ ಮಾಯೆ ಎಂದರೆ ಈ ಪೂರ್ವ ರೂಪದಿಂದ ನಿಜವಲ್ಲ, ಪರಮಾತ್ಮ ರೂಪದಿಂದಲೇ ಅದು ಸತ್ಯವಾಗಿರುತ್ತದೆ. ಇಂದ ಯಾರೋ ಅದನ್ನ ಭಾಮತಿಕಾರರಾಗಲಿ, ಭಾಮತಿ ಪ್ರಸ್ಥಾನದವರಾಗಲಿ, ವಿವರಣ ಪ್ರಸ್ಥಾನದವರಾಗಲಿ ಅವ್ರೇನೋ ಆಗ ಕಲ್ಪನಾ ಮಾಡ್ಕೊಂಡಾರ ಅಂತಂದ್ರೂ ಕೂಡ ತತ್ಪದಾರ್ಥವನ್ನು ಮಾಡಿಕೊಳ್ಳಬಾರದು. ಯಾರೋ ಭೂತಕಾಲದಲ್ಲಿ ಅದನ್ನು ಕಲ್ಪಿಸಿದ್ದಾರೆಂದು ಅವ್ರ ಹೇಳ್ಕೊಂಬಂದಾರ ಅಂತೇಳಿ ಅದನ್ಯಾಕ ನಾವು ಬಿಡುನು ಅದನ್ನ ಹಿಡ್ಕೊಂಡ ಬರ್ತೀವಿ ಅಂತಂದ್ರೆ ನಿಮ್ಮ ಮನೆ. ಆ ತತ್ಪದಾರ್ಥವನ್ನು ಮಾಡಿಕೊಳ್ಳಬಾರದು. ಅದಕ್ಕೆ ಜಿಜ್ಞಾಸೆಗಳಿಗೆ ಸುಮ್ಮನೆ ಗೊಂದಲ ರೂಪವಾಗಿ ಅದನ್ನ ಅಲ್ಲಿ ಪೂರ್ವದಲ್ಲಿನ ಯಥಾರ್ಥವಾಗಿ ಶಂಕರರ ಮತ ಯಾವ ರೀತಿ ಆ ಪ್ರಪಂಚವು ತೋರುವ ರೂಪದಿಂದ ಆತ್ಮನಿ ಅನ್ನುವುದಕ್ಕೂ ಬರೋದಿಲ್ಲ, ಅವನಿಗೆಂತ ಬೇರೆ ಅನ್ನೋದಕ್ಕೂ ಬರೋದಿಲ್ಲ. ಋಷಿ ತೋರಿಕೆ. ಅದಕ್ಕೆ ಈ ರೂಪದೊಳಗೆ ನಾವು ಅದನ್ನ ನಿರ್ಣಯ ಮಾಡಿಕೊಂಡ ಆ ಮಾಯಾ ಅನ್ನೋದಾಗ್ಲಿ, ಶಕ್ತಿ ಅನ್ನೋದಾಗ್ಲಿ, ಪ್ರಕೃತಿಯ ಅನ್ನೋದಾಗ್ಲಿ ಅವು ಆತ್ಮನ ಇನ್ನೊಂದು ರೂಪ ವಿನ ಮತ್ತೊಂದು ಅಲ್ಲ. ಆ ಪರಮಾತ್ಮನ ಪರಬ್ರಹ್ಮನನ್ನ ನಾವು ತಪ್ಪಾಗಿ ತಿಳ್ಕೊಂಡು ಮಾಯೆ, ಶಕ್ತಿ, ಪ್ರಕೃತಿ ಅಂತ ತಕ್ಕೊಂಡಿವಿ. ಅದನ್ನ ಯಥಾರ್ಥ ಶಂಕರಾಚಾರ್ಯ ಅನುಭವ ಯುಕ್ತಿಗಳನ್ನು ಅನುಸರಿಸಿಕೊಂಡು ಕಂಡಾಗ ಯಾವ್ದಾರ ಉಳಿತೈತೆ ಅನ್ನೋದಲ್ಲಿ ಮಾಯನೂ ಉಳಿದಿಲ್ಲ, ಶಕ್ತಿನೂ ಉಳಿದಿಲ್ಲ, ಪ್ರಕೃತಿನೂ ಉಳಿದಿಲ್ಲ. ಬರೀ ಬ್ರಹ್ಮಾನಂದದೊಳಗನ ಉಳ್ಕೊತಾನತ. ದೇಶಕಾಲ ನಿಮಿತ್ತಗಳಿಂದ ಕೂಡಿದ ಈ ಜಗತ್ತೆಲ್ಲವೂ ಮಾಯೆ ಎಂದರೆ ಈ ತೋರುವ ರೂಪದಿಂದ ನಿಜವಲ್ಲ. ಅದು ಯಾವ ರೂಪದಿಂದ ನಾಮ ರೂಪಾದಿಗಳಿಂದ ಕೂಡ್ಕೊಂಡು ತೋರಿದ್ರು ಅದು ನಿಜವಲ್ಲ ಅಂತ ಅನುಭವ ಬರುತ್ತಲ್ಲ, ಇದ ಮಾಯಾ ನಿರಸನ ನೋಡು. ಯಾವ ರೂಪದಿಂದ ಅದು ಭೂತ ಕಾಲದಾಗರ ಅವ್ರು ಹೇಳಿರ್ಲಿ, ವರ್ತಮಾನ ಕಾಲದಾಗ ನಮಗೆ ಅನ್ಸೋದಾಗ ನಾವು ಕಂಡಾಗ ಯಥಾರ್ಥವಾಗಿ ಅದಕ್ಕೇನಾದ್ರೂ ಇದ್ಕೊಂಡೈತೆ. ಅದಕ್ಕೆ ಅದನ್ನ ಯಾವ ರೂಪದಿಂದ ನಾವು ಅಲ್ಲಿ ನೋಡ್ಕೋಬೇಕು. ಇದು ನೋಡಿ, ಕಾಲವನ್ನು ಅನುಸರಿಸಿ ಭೂತ ಕಾಲದಾಗ ಅವ್ರು ಹೇಳ್ಯಾರಲ್ರಿ, ಮತ್ತ ಸುಳ್ಳು ಹೇಳ್ತಾರೇನ್ರಿ ಅವರು ಸುಳ್ಳು ಹೇಳಿದ್ದು ಖರೆ ಹೇಳಿದ್ದು ಯಥಾರ್ಥವಾಗಿ ಇರುವುದು. ಈ ಮೂರನ್ನು ನೀವು ಅವಲೋಕನ ಮಾಡ್ಕೊಂಡ್ರೆ ಇದು ಬ್ರಹ್ಮ ಒಂದ ನಿಶ್ಚಿತ ಆಗ್ತದೆ. ಯಾರು ಹೇಳಿದ್ ನಮ್ಗೇನಾಗುತ್ತೆ ತಿಳ್ಕೊಳ್ಳಿ. ಆದ್ರೆ ಇಲ್ಲೇ ನೋಡಿ ಅವ್ರು ಹೇಳ್ಯಾರ, ಕಾಲ ಭೂತಕಾಲವನ್ನು ನಿರ್ಣಯ ಮಾಡ್ಕೊಂಡು ಅದಕ್ಕೆ ಕಟ್ಟು ಬಿದ್ದೇವಲ್ಲ. ಈ ಕಾಲ ಇದ್ರೊಳಗ ಸೇರಿಕೊಂಡದ, ಕಾಲ ದೇಶ ಇದೆಲ್ಲ ಇದ್ರೊಳಗೆ ಸೇರ್ಕೊಂಡ. ಯಾವ್ದ್ರೊಳಗೆ? ಆತ್ಮಸ್ವರೂಪದೊಳಗನೆ ಸೇರ್ಕೊಂಡ. ಏನಾದ್ರೆ ಬಿಟ್ಟು ಸ್ವತಂತ್ರ ಇತ್ತಂದ್ರೆ ಕಾಲ ದೇಶ ಪರಮಾತ್ರು ಅಂತಃಕರಣಾದಿಗಳ ಉತ್ಪತ್ತಿ ಆಯ್ತು ಅಂದ್ರೆ ಈ ಕಾಲ ದೇಶಾದಿಗಳು ಇದ್ದೇ ಇರ್ತಾವ. ಅದಕ್ಕೆ ಇಲ್ಲೇ ಈ ಜಗತ್ತೆಲ್ಲವೂ ಮಾಯೆ ಎಂದರೆ ಈ ತೋರುವ ರೂಪದಿಂದ ನಿಜವಲ್ಲ, ಪರಮಾತ್ಮ ರೂಪದಿಂದಲೇ ಅದು ಸತ್ಯವಾಗಿರುತ್ತದೆ. ಆದ್ದರಿಂದ ಇಲ್ಲಿ ಜಗತ್ಕಾರಣವು ಯಾವದೆಂಬ ಪ್ರಶ್ನೆ ಹೇಳುವ ಹಾಗಿಲ್ಲ. ಆಗ್ತದೆ. ಜಗತ್ತಾಗಲಿ ಮಾಯೆಯಾಗಲಿ ಪರಮಾತ್ಮನಿಗಿಂತ ಬೇರೆಯಾಗಿದ್ದರಲ್ಲವೇ? ಜಗತ್ತಾಗಲಿ
ಪರಮಾತ್ಮನಿಗಿಂತ ಬೇರೆಯಾಗಿದ್ದರಲ್ಲವೇ ಜಗತ್ತಿಗೆ ಕಾರಣವು ಯಾವುದೆಂದು ಕೇಳುವುದು. ಅದನ್ನ ಬಿಟ್ಟು ಬೇರೆ ಬೇರೆಯಾಗಿ ತೋರಿಸ್ರಿ. ಆತ್ಮ ಮತ್ತು ಮಾಯೆ ಈ ಜಗತ್ತು ಅಂತ ಅವನನ್ನು ಬಿಟ್ಟು ತೋರಿಸ್ರಿ. ಯಾರಿಗಾದ್ರೂ ತೋರ್ಸಕ್ ಬರ್ತತೆ? ಅದಕ್ಕೆ ಆದ್ದರಿಂದ ನ ನಿರೋಧ ನ ಚ ಉತ್ಪತ್ತಿ, ಇದಕ್ಕೆ ಯಾವ ವಿರೋಧಗಳು ಇಲ್ಲ. ಜಗತ್ತಿಗೆ ಹುಟ್ಟೂ ಇಲ್ಲ, ಲಯವೂ ಇಲ್ಲ ಎಂದು ಗೌಡಪಾದರು ಹೇಳಿಯೇ ಇರುತ್ತಾರೆ. ಜಗತ್ತಿಗೆ ಹುಟ್ಟೂ ಇಲ್ಲ, ಲಯವೂ ಇಲ್ಲ. ಅಲ್ಲ, ಹುಟ್ಟಿದ್ದು ನಾಶ ಆದೀತು, ಮತ್ತೆ ಹುಟ್ಟಿ ಇಲ್ಲ ಅಂದ್ರೆ ಇಲ್ಲಿಂದ ನಾಶ ಆಗುತ್ತೆ. ಅದಕ್ಕೆ ಎರಡು ಅದು ಇಲ್ಲ. ಆದ್ದರಿಂದ ಬ್ರಹ್ಮವು ಜಗತ್ ಕಾರಣ ಎಂದರೆ ಬ್ರಹ್ಮವನ್ನೇ ಜಗತ್ತೆಂದು ಜನರು ತಪ್ಪಾಗಿ ತಿಳಿದುಕೊಂಡಿರುತ್ತಾರೆ. ತಿಳುವಳಿಕೆ ಆಗದ ನಮ್ದಿಲ್ಲೇ ಇರು ಬ್ರಹ್ಮನನ್ನ ಬ್ರಹ್ಮ ಅಂತ ತಿಳಿದನ ಜಗತ್ತು ಅಂತ ತಿಳ್ಕೊಂಡೇವಿ. ಅದಕ್ಕೆ ಕಾರಣ ಅಂತ ಗೊತ್ತಾಗಿರ್ಬೇಕಿಲ್ಲ. ಎಲ್ಲ ಅನುಭವಿಗಳು ಇದ್ದಾರೆ. ಯಾಕಂದ್ರ ಅಂತಃಕರಣಾದಿಗಳನ್ನ ಎಲ್ಲಿ ತನಕ ಬಳಸಿಕೊಂಡು ಈ ಪರಮಾತ್ಮ ವ್ಯವಹಾರ ಮಾಡ್ತಾನ ಅಲ್ಲಿ ತನಕ ಜಗತ್ತಿರೋದು ಅಂತ ಎಲ್ಲರಿಗೆ ಅನುಭವದೂ ಇದೆ. ಪರಮಾತ್ಮ ಇಲ್ಲದ ಈ ಮಾಯಾ ರೂಪದಿಂದ ತೋರ್ತತಿ ಅಂತ ಹೇಳ್ಕೊಂಡೇವಲ್ಲ, ಈ ಜಗತ್ತೇನಾದ್ರೂ ಪರಮಾತ್ಮ ಇಲ್ದನ, ಅಂತಃಕರಣಾದಿಗಳು ಇಲ್ದನ, ಶರೀರ ಇಂದ್ರಿಯಗಳು ಇಲ್ದನ ತೋರಿದ್ದೇನಾದ್ರೂ ಉಂಟಾ? ಇಲ್ಲ ಇಲ್ಲ, ಅನುಭವ. ಹಂಗಾರ ಜಗತ್ತು ತೋರುವುದಕ್ಕೆ ಕಾರಣ ಏನು? ಅಂತಃಕರಣಾದಿ, ಶರೀರ ಇಂದ್ರಿಯ ಅಂತಃಕರಣ ಪರಮಾತ್ಮ. ಇವೇನದವಲ್ಲ, ಶರೀರ ಇಂದ್ರಿಯ ಅಂತಃಕರಣ ಪರಮಾತ್ಮ, ಇವೆಲ್ಲವೂ ವಿದ್ಯಾ ದೃಷ್ಟಿಯಿಂದ ನಮ್ಮ ಸ್ವರೂಪದೊಳಗ ಮಾಡಿಕೊಂಡಿರುವಂತ ಕಲ್ಪನೆಗಳು ಅಂತ. ನಾನಿನ ಕಲ್ಪಿತ ಪುರುಷ, ಆ ನಾನಿನ ಕಲ್ಪಿತ ಪುರುಷನಿಂದ ಅಂತಃಕರಣಾದಿಗಳನ್ನು ಭೇದ ರೂಪವಾಗಿ ಅದ ಪರಮಾತ್ಮನ ಚೈತನ್ಯವನ್ನ ಏನಂತ ಕಲ್ಪನಾ ಮಾಡ್ಕೊಂಡಿವಿ? ಮನ ಬುದ್ಧಿ ಚಿತ್ತ ಅಂತ ಮಾಡ್ಕೊಂಡ್ವಿ. ಅದ ಮನ, ಅದ ಬ್ರಹ್ಮನನ್ನ ಅವನನ್ನು ಬಿಟ್ಟಿವಿ. ಯಾವ ಸ್ವತಂತ್ರ ಇಲ್ಲ ಇಲ್ಲ ಅನ್ನೋ ಅನುಭವ ಎಲ್ಲರಲ್ಲಿನೂ ಬಂದ್ಬಿಟ್ಟಿದೆ. ಗೌಡಪಾದರ ಹೃದಯದೊಳಗನ ಬಂದ್ಬಿಟ್ಟ. ಆ ಗ್ರಂಥ ಅವಲೋಕನ ಮಾಡುವಾಗ ಎಲ್ಲರೂ ಅನುಭವದೊಳಗೆ ನಿಂತು ಬಿಟ್ಟ. ನಮಗೆ ಹೇಳುದು ಸುಮ್ಮನೆ ಅದನ್ನ ಮರೆತು ಹೋಗಬಾರ್ದು ಅಂತ ನೆನಪಿಸಿಕೊಳ್ಳುವುದು ಸಂಬಂಧ ಹೇಳಕ್ ಹಚ್ಚಿರೋದು ಅಷ್ಟೇ. ಈ ಪರಿಶಿಷ್ಟದೊಳಗೆ ಒಮ್ಮೆ ಕಂಡ ಬ್ರಹ್ಮನನ್ನ ಮರೆಯಕ್ಕಂತೂ ಸಾಧ್ಯ ಇಲ್ಲ. ಅದು ಮರೆವಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದ್ರೊಳಗೆ ಇರಾಕ, ಅದ ಬ್ರಹ್ಮ ಸ್ವರೂಪದೊಳಗೆ ಇರಾಕ ಇವೆಲ್ಲ ಪುನರಪಿ ಇದನ್ನ ಒಳ್ಳೆ ಅಲ್ರಿ. ನೀನು ನೋಡಲ್ಲಿ ಹೇಳ್ತಾರ, ಸಣ್ಣ ಮಗು ಇದ್ದಾಗ ಅಕಸ್ಮಾತ್ ಅವ ಬಂದು ಅವ್ವ ನನಗ ಅವ ಹೊಡೆದ ಅಂತ ಬಂದು ಹೇಳಿದ್ರೆ ಅವರು ಅವನು ಕರ್ಕೊಂಡು ಯಾವ ಹೊಡೆದವ ಆಟ ಆಡ್ತಿರ್ತಾವ ಹುಡುಗರು ಅಂಗಳದ. ಅವಾಗ ತಾಯಿ ಹೋಗಿ ಅವಗೊಂದು ಪೆಟ್ಟು ಸುಮ್ಮನೆ ಅಂತ ಹೊಡೆದಂಗ ಮಾಡಿ ಇವನ ದೃಷ್ಟಿಗೆ ಮತ್ತೊಬ್ಬರ ಮಕ್ಕಳನ್ನ ಹೊಡಿಬಾರ್ದಲ್ಲ, ಹಂಗಾಟ ಹೊಡೆದಂಗ ಮಾಡಿ ಅವಗೊಂದಿಟ್ಟು ಬೈದು ಅವ ಸಣ್ಣವ ನಿನಕ್ಕಿಂತ ಹೊಡಿಬೇಕಂತ ನೀನು ಅಂತೇಳಿ ಹೇಳಿ ಇದನ್ನ ಮಾಡ್ತಾನೆ. ಆದ್ರೆ ಅವನ ಮೀಶ್ ಬಂದ ಮೇಲೆ ಅವ್ವ ಹೊಡಿತಾನ ಅಂತೇಳಿ ಬಂದ್ರೆ ನಾನು ಪುರುಷ ಅಂತ ಅನ್ನೋದನ್ನ ಮರಿತಾನೇನೋ. ಆಮೇಲೆ ಅವಾಗೂ ಬಂದ ಅವ್ರ ಹೂ ನಿಂತ ಹೇಳ್ತಾನ ಆತ ಹುಡುಗ, ಗಡ್ಡ ಮೀಶಿ 26-30 ವರ್ಷ ಸಮೀಪ ಬಂದವ. ಅವಾಗೂ ಬಂದು ಹೇಳ್ತಾನ ಏನಂತಾರ, ಹೇಳಿಕ್ಕಾಗೋದಿಲ್ಲಲ್ಲ. ಆಗ ನಾವೀಗ ಪರಬ್ರಹ್ಮನ ಸ್ವರೂಪವನ್ನ ಕಂಡು ಬಿಟ್ಟಿವಿ. ಕಂಡಾಗ ಮತ್ತ ಹೊಳ್ಳಿ ಬಂದು ಹೇಳುದ, ಅವ್ವ ನನಗೆ ಹಿಂಗಾಗ್ಲಿಕ್ಕತ್ತತ್ತಿ. ಯಾರ ರೂಪದಾಗದೇವಿ ನಾವು? ಅದಕ್ಕೆ ಯಥಾರ್ಥವಾಗಿ ಅದಕ್ಕೆ ಕೈ ಬಿಟ್ಟು ಹೋಗ್ಬಾರ್ದು ಅನ್ನೋದಕ್ಕ ಅದೇ ಸ್ಥಿತಿಯೊಳಗೆ ಉಳ್ಕೊಳ್ಳೋದ್ರ ಸಂಬಂಧ ಸಾಧನೆ ಆಗಿದೆ. ತಿಳುವಳಿಕೆ ಎಲ್ಲ ಅನುಭವಿಗಳಿಗೂ ಬಂದ್ಬಿಟ್ಟದ. ಬ್ರಹ್ಮ ಸ್ವರೂಪಿಗಳೇ ನಾವು, ಮತ್ತೊಂದಲ್ಲ ಅಂತ ಎಲ್ಲರಿಗೂ ಬಂದ್ಬಿಟ್ಟ. ಮಾಂಡೂಕ್ಯೋಪನಿಷತ್ತಾಗಲಿ, ಕಠೋಪನಿಷತ್ತಾಗಲಿ, ಆಮೇಲೆ ಗೌಡಪಾದರ ಹೃದಯ ಆಗಲಿ, ಉಪದೇಶ ಶಾಸ್ತ್ರಿನೂ ಒಮ್ಮೆ ಮುಗಿದು ಹೋಗ್ಯದ. ಈ 2ನೇ ಸಲ ಉಪದೇಶ ಶಾಸ್ತ್ರ ಹೆಚ್ಚಿರು
ಯಾಕ ಬಿಟ್ಟು ಹೋಗ್ಬಾರ್ದು ಅಂತ ಅದರಾಗ ಇರುನು, ಇರುವ ಪರ್ಯಂತರ ಅದರಾಗ ಇರುನು ಅಂತ ಭಾವದಲ್ಲ, ಅದಕ್ಕೆ ಅದನ್ನ ಅನುಕರಣೆ ಮಾಡ್ಕೊಂಡು ಬಂದದ್ದಾಗಿದೆ. ಅದಕ್ಕೆ ನ ವಿರೋಧ ನ ಚೇ ಉತ್ಪತ್ತಿ, ಜಗತ್ತಿಗೆ ಹುಟ್ಟೂ ಇಲ್ಲ ಲಯವೂ ಇಲ್ಲ ಎಂದು ಗೌಡಪಾದರು ಹೇಳಿರುತ್ತಾರೆ. ಆದ್ದರಿಂದ ಬ್ರಹ್ಮವು ಜಗತ್ಕಾರಣ ಎಂದರೆ ಬ್ರಹ್ಮವನ್ನೇ ಜಗತ್ತೆಂದು ಜನರು ತಪ್ಪಾಗಿ ತಿಳಿದುಕೊಂಡಿರುತ್ತಾರೆ. ಈ ವಾಕ್ಯ ನೆನಪಿಡಬೇಕು. ಬ್ರಹ್ಮ ಜಗತ್ತಿಗೆ ಕಾರಣ ಅಂತ ಹೇಳ್ಕೊಂಡು ಬಂದಾರಲ್ಲ, ಆ ಬ್ರಹ್ಮನನ್ನ ಜಗತ್ತು ಅಂತ ತಪ್ಪಾಗಿ ತಿಳ್ಕೊಂಡ ಎಂದಿಷ್ಟೇ ಅರ್ಥ. ಇಲ್ಲಿ ವಿವಾದಕ್ಕಾಗಲಿ ವಿರೋಧಕ್ಕಾಗಲಿ ಯಾವ ಅವಕಾಶವೂ ಇರುವುದಿಲ್ಲ. ಅಲ್ರಿ ಮತ್ ಈ ಪ್ರಪಂಚ ಎಲ್ಲ ತೋರ್ತತಿ, ನೀವು ಇಲ್ಲ ಅಂತಂದ್ರೆ ಹೆಂಗ? ಎಲ್ಲರೂ ವ್ಯವಹಾರ ಮಾಡ್ತಾರೆ, ಅದರೊಳಗನೆ ಇರ್ತಾರ. ಏನು ವ್ಯವಹಾರಗಳನ್ನೆಲ್ಲ ಅವಲೋಕನ ಮಾಡಿಕೊಂಡು ಸುಖ ದುಃಖ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಾದಿಗಳಿಂದ ಒಡಗೂಡಿ ಈ ಜಗತ್ತಿನೊಳಗೆ ಎಲ್ಲರೂ ಪುರಾಣ ಇತಿಹಾಸ ಅಲ್ವ ನೋಡ್ರಿ. ಮಣ್ಣಿಗಾಗಿ ಹೆಣ್ಣಿಗಾಗಿ ಎಷ್ಟೊಂದು ಪರಿಶ್ರಮ ಪಟ್ಟು ರಾವಣನಂತ ದೊಡ್ಡ ತತ್ವಜ್ಞಾನಿ ಅವ ನೋಡಿ ಯಾವ ಮಟ್ಟಕ್ಕೆ ಇಳಿದ. ಹಂಗಾಗಬಾರದು ಅಂತೇಳಿ ಅದನ್ನ ಮರಿಬಾರದು ಅಂತೇಳಿ ಇಲ್ಲಿ ಅವರು ಯಾರಿಗೆ ಬ್ರಹ್ಮಸ್ವರೂಪ ತಿಳಿದಂಥವ್ರು ಎಂದು ಜಾರಿ ಬೀಳುದಿಲ್ಲ. ಯಾವಾಗ ಅದರ ಕಂಡು ಅನುಭವ ಮಾಡಿರಲಿಲ್ಲ, ಬರೀ ಆ ರೂಪದೊಳಗೆ ಐತೇನೋ ಅಂತ ಭಾವನೆ ಮಾಡಿಕೊಂಡಿರ್ತಾರಲ್ಲ, ಅವರಲ್ಲಿ ಹಾಗೂ ಹೀಗೂ ಹಾಗೂ ಸಂಭವ ಉಂಟು. ಪರಿಪೂರ್ಣವಾಗಿ ಆತ್ಮಸ್ವರೂಪ ಇಂಥದ್ದೇ ಅಂತ ಅನುಭವ ಮಾಡಿದವ ಎಂದೂ ಜಾರಿ ಬೀಳುವುದಿಲ್ಲ. ಏನ್ ಬೀಳ್ಬೇಕವ? ಬಿದ್ರು ಆಗ ಬೀಳ್ಬೇಕ. ಯಾಕಂದ್ರೆ ಇನ್ನೊಂದಿಲ್ಲ ಅದ್ವಿತೀಯ ಸ್ವರೂಪದೊಳಗೆ ಇರೋವ ಎಲ್ಲಿ ಬೀಳ್ಬೋದವ? ವಿಚಾರ ಮಾಡ್ರಿ. ಅದಕ್ಕೆ ಯಥಾರ್ಥವಾಗಿ ಇವತ್ತಿನ ವಿಷಯ ಯಾವುದು ಅಂತ ಹೇಳಿದ್ರೆ, ಶಬ್ದ ಪ್ರಾಮಾಣ್ಯದ ವಿಷಯದಲ್ಲಿ ಶಂಕರಾಚಾರ್ಯರ ಅಭಿಪ್ರಾಯ. ಇಲ್ಲಿವರೆಗೆ ಮಾಯಾಶಕ್ತಿ ಮತ್ತು ಪ್ರಕೃತಿ ಇವುಗಳೆಲ್ಲವೂ ಅವಿದ್ಯಾ ಕಲ್ಪಿತದಿಂದೊಡಗೂಡಿ ತೋರಿತು ಅಂತ ಶಂಕರಾಚಾರ್ಯರು ಮಣ್ಣಿನ ಸಂಪೂರ್ಣ ವಿವರವಾಗಿ ಹೇಳ್ಕೊಂಡು ಬಂದಾರೆ. ಇವತ್ತಿನ ವಿಷಯ ಹೇಗದ ನೋಡಿ, ಶಬ್ದ ಪ್ರಾಮಾಣ್ಯದ ವಿಷಯದಲ್ಲಿ ಶಂಕರಾಚಾರ್ಯರ ಅಭಿಪ್ರಾಯ. ಯಾಕಂದ್ರ ಶಾಸ್ತ್ರ, ತತ್ವಶಾಸ್ತ್ರ ಇರಲಿ ಭೌತಿಕ ಶಾಸ್ತ್ರ ಇರಲಿ, ಎಲ್ಲವೂ ಶಬ್ದ ಪ್ರಮಾಣದಿಂದ ಒಡಗೂಡಿನ ವ್ಯವಹಾರ ನಡೆದ. ಮತ್ ಶಬ್ದನ ಬ್ರಹ್ಮ ಅಂತ ಹೇಳಿರಲ್ಲ, ಶಬ್ದ ಬಿಟ್ಟು ಯಾವ್ದೈತಿ ಶಬ್ದನ ಬ್ರಹ್ಮ ಅಂತ ಹೇಳಿರಲ್ಲ ಅಂತ ಎಷ್ಟೋ ವಾದಿಗಳು ಅದನ್ನ ಮಡಿಸ್ಯಾರ. ಅದಕ್ಕೆ ಇಲ್ಲಿ ಏನದ ಅನ್ನೋದನ್ನ ಇದು ಬಹಳ ಮಾರ್ಮಿಕವಾಗಿರುವಂತ ವಿಷಯ. ಶಬ್ದ ಪ್ರಾಮಾಣ್ಯದ ವಿಷಯದಲ್ಲಿ ಶಂಕರಾಚಾರ್ಯರ ಅಭಿಪ್ರಾಯ ಯಾವ ರೂಪದೊಳಗೈತಿ? ಶಬ್ದ ಏನು ಸಾಮಾನ್ಯ ಅಲ್ಲ. ಶಬ್ದ ಇಲ್ಲದ ಜಗತ್ತ ಇಲ್ಲ, ಎಲ್ಲವೂ ಶಬ್ದಮಯ. ಅದರ ಇರುವಿಕೆ, ಜಗತ್ತಿನ ಇರುವಿಕೆಯನ್ನು ನೀವು ಶಬ್ದ ರೂಪದಿಂದನೇ ತಿಳ್ಕೊಂಡಿರಿ. ಶಬ್ದ ಇಲ್ಲ ಅಂದ್ರೆ ಮುಗಿತು, ಏನೊಂದಿಲ್ಲ. ಮೌನ ಸುಮ್ಮನೆ ಇದ್ದಾಗ ಏನಾರು ಇರ್ತತಾನೆ? ಇವತ್ತು ಶರೀರ ಕರ್ಮದೊಳಗೆ ತೊಡಗತ್ತ ಆ ಶಬ್ದಕ್ಕೆ ಅನುಸರಿಸಿಕೊಂಡಲ್ವ? ನೋಡಲ್ಲಿ ಪ್ರೇರಣಾ ಹೆಂಗ್ ಆಕತಿ, ಅದಕ್ಕೆ ಯಾವ್ದು ಪ್ರಚೋದನೆ ಕೊಡ್ತತಿ, ಇದೆಲ್ಲ ಶಬ್ದ ಯಾವ ರೂಪದೊಳಗೆ ನಮ್ಮನ್ನ ಸಂಸಾರಿಗಳನ್ನಾಗಿ ಮಾಡೈತಿ ಅಂತ ಮೊದಲು ನೋಡ್ಕೊಂಡಿರ. ಅದಕ್ಕೆ ಇಲ್ಲಿ ಭಾರತೀಯ ತತ್ವಶಾಸ್ತ್ರವೆಂಬುವುದೆಲ್ಲವೂ ಬಹುಮಟ್ಟಿಗೆ ಶಬ್ದ ಪ್ರಾಮಾಣ್ಯದ ಆಧಾರದ ಮೇಲೆ ನಿಂತಿರುತ್ತದೆ ಎಂದು ಪಾಶ್ಚಾತ್ಯ ವಿಮರ್ಶಕರು ಬೈಯುತ್ತಾರೆ. ಸಾಕ್ರೆಟಿಸ್ ನಮ್ಮವರೆಲ್ಲ ನೋಡೋರು, ಸಾಕ್ರೆಟಿಸ್ ದೊಡ್ಡ ತತ್ವಜ್ಞಾನಿ. ಅವನ ಜೀವನ ಚರಿತ್ರ ಓದ್ದವರಿಗೆ ಗೊತ್ತಾಗತ್ತೆ ಯಾವ ರೂಪದೊಳಗೆ ಸಾಕ್ರೆಟಿಸ್ ಇದ್ದ. ಪ್ಲೇಟೋ ಮತ್ತು ಅರಿಸ್ಟಾಟಲ್ ಇವರಿಬ್ಬರಲ್ಲ ನೇರವಾಗಿರುವಂತ ಶಿಷ್ಯರವ. ಎಂಥ ತತ್ವಜ್ಞಾನಿ ನೋಡ್ರಿ ಅವ. ಪೂರ್ತಿ ಶಂಕರರ ಅಭಿಪ್ರಾಯವನ್ನ ಮನದಟ್ಟಾಗುವಂಗ್ ಮಾಡ್ಕೊಂಡಂತ ವ್ಯಕ್ತಿ ಅಂದ್ರೆ ಅವನ.
ನಮ್ಮಲ್ಲಿ ಇದ್ದಾರೆ, ಇಲ್ಲ ಅಂತಲ್ಲ. ಸುರೇಶ್ವರಾಚಾರ್ಯ ಇದ್ದಾರ, ಅನೇಕ ಜನ ಇದ್ದಾರೆ, ಇಲ್ಲಿನೂ ಇದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಆ ಪಾಶ್ಚಿಮಾತ್ಯ ವಿಮರ್ಶಕರು ಬಗೆಯುತ್ತಾರೆ ಏನಂತ, ಶಬ್ದ ಪ್ರಾಮಾಣ್ಯದ ಆಧಾರದ ಮೇಲೆಯೇ ನಿಂತಿರುತ್ತದೆ ಎಂದು ಪಾಶ್ಚಾತ್ಯ ವಿಮರ್ಶಕರು ಬಗೆಯುತ್ತಾರೆ. ನಾವೆಲ್ಲ ಮತ್ತೆ ಶಬ್ದ ಪ್ರಾಮಾಣ್ಯದಿಂದನ ಶಬ್ದವನ್ನ ಅನುಭವ ರೂಪದೊಳಗೆ ಕಂಡವರಲ್ಲ ನಾವು. ಶಬ್ದದ ಅರ್ಥ ಅದನ್ನ ಹಿಡ್ಕೊಂಡನ ನಾವು ಅನುಭವ ಮಾಡ್ಕೊಳಕ್ ಹೊರಟಿರ್ಬೋದು. ಈ ದೋಷ ನಮ್ಮನ್ನು ಬಿಡವಲ್ತು. ಶಬ್ದ ಪ್ರಾಮಾಣ್ಯ ಯಾವ ರೂಪದಲ್ಲಿ ಬಳಸ್ಕೋಬೇಕು ಎಂಬುದೇ ಗೊತ್ತಿಲ್ಲ ನಮ್ಗೆ. ಅದಕ್ಕೆ ನಾವು ಸಾಕ್ರೆಟಿಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಚಿಂತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಬರೀ ಶಬ್ದಜಾಲವನ್ನ ಅನುಕರಣೆ ಮಾಡಿಕೊಂಡು ಬಂದು ಶಬ್ದಾದಿಗಳಲ್ಲಿ ಹಾಗೆ ಹೇಳತಿ, ಇಲ್ಲಿ ಹೀಗೆ ಹೇಳತಿ ಅಂತ ವಾದ ವಿವಾದಗಳಿಗೆ ತೊಡಗುತ್ತೇವೆ ವಿನಃ ಶಬ್ದ ಪ್ರಮಾಣಕ್ಕ ಅವಶ್ಯವಾಗಿ ಬೇಕದಿಲ್ಲ ಅಂತಲ್ಲ. ಆದ್ರೆ ಅದರ ಅನುಭವದೊಳಗ ಆ ಶಬ್ದವನ್ನು ನೋಡಿಕೊಂಡಾಗ ಅದನ್ನ ಮಾಡೋದಿಲ್ಲ ನಾವು. ಏನೈತಿ ಉದ್ದೇಶ, ಏನೈತಿ ಅದನ್ನ ಮಾಡಬೇಕು. ಶಬ್ದಗಳಿಗಿನ ಪ್ರಾಮಾಣ್ಯತೆ ಕೊಟ್ಟು ಅದರ ಜಾಗ ಹಿಡ್ಕೊಂಡು ಹೊರಟು ಬಿಟ್ಟಿವಿ. ಅಂದ್ರೆ ಶಬ್ದ ಪ್ರಾಮಾಣ್ಯ ಬಳಸುವುದು ಅಂದ್ರು ಒಂದ, ಇಂದ್ರಿಯಗಳನ್ನ ಬಳಸುವುದು ಅಂದ್ರು ಒಂದ. ಇಂದ್ರಿಯಗಳಲ್ಲಿ ಸತ್ಯತ್ವ ಇಟ್ಟುಕೊಂಡು ಅನುಭವವನ್ನು ಕೈ ಬಿಡ್ತೇವೆ. ಈ ದೋಷ ಸಾಧಕರಿಗೆ ಬಹಳ ಒಂದ ಬಗೆಯೊಳಗಿದ ನಮ್ಮನ್ನ ಅವುಗಳಕ್ಕೀಡು ಮಾಡೋದಿಲ್ಲ. ನಾನಾ ರೂಪದ ವಿಕ್ಷೇಪಗಳನ್ನ ತಂದು ಹಾಕಾಗ್ತದೆ. ಅವಘಡ ಅಂತಂದ್ರ ಮರಾಠಿ ಒಳಗಾಗ್ತದ ಇದು ವಿಕ್ಷೇಪ. ಇಲ್ಲೇ ಬಹುಮಟ್ಟಿಗೆ ಶಬ್ದ ಪ್ರಾಮಾಣ್ಯದ ಆಧಾರದ ಮೇಲೆ ನಿಂತಿರುತ್ತದೆ ಎಂದು ಪಾಶ್ಚಿಮಾತ್ಯ ವಿಮರ್ಶಕರು ಬಗೆಯುತ್ತಾರೆ. ಅವರೆಲ್ಲ ಶಬ್ದ ಪ್ರಾಮಾಣ್ಯ ಇಟ್ಕೊಂಡು ಮಾಡೋರು ಅನುಭವ ಕೈ ಬಿಟ್ಟಾರ ಅಂತ ಅವ್ರ ಕಲ್ಪನೆ ಆಯ್ತು. ವೇದಾಂತ ಸಿದ್ಧಾಂತಗಳೆಲ್ಲವೂ ಅನಾದಿಯಾದ ಸಂಪ್ರದಾಯ ಪರಂಪರೆಯಿಂದ ಬಂದಿರುತ್ತವೆ ಎಂದು ಆಯಾವಾದಿಗಳು ಹೇಳಿಕೊಳ್ಳುತ್ತಿರುವುದರಿಂದಲೂ ಉಪನಿಷತ್ತುಗಳಿಗೆ ಒಬ್ಬರು ಮಾಡುವ ವ್ಯಾಖ್ಯಾನವನ್ನು ಮತ್ತೊಬ್ಬರು ಒಪ್ಪದೇ ಇರುವುದರಿಂದಲೂ. ನೋಡ್ರಿ, ಅವ್ರು ಏನನ್ನ ಅನುಕರಣೆ ಮಾಡ್ತಾರ ಒಂದ್ ಸ್ವಲ್ಪ ಲಕ್ಷ್ಯ ಇಡ್ರಿ. ಪಾಶ್ಚಿಮಾತ್ಯ ವಿದ್ವಾಂಸರು ಅಥವಾ ಪಾಶ್ಚಿಮಾತ್ಯ ವಿಮರ್ಶಕರು ಏನನ್ನ ಉಪನಿಷತ್ತು ಅಲ್ಗಳಿತಾರ, ಲಕ್ಷ್ಯ ಇರ್ಲಿದ. ಒಬ್ಬರು ಹೇಳಿದ ಉಪನಿಷತ್ತನ್ನ ಇನ್ನೊಬ್ರು ಒಪ್ಕೊಳ್ಳೋದಿಲ್ಲ. ಅದಕ್ಕೆ ಬೇರೆ ರೂಪದೊಳಗನ, ಯಾಕಂದ್ರೆ ಶಬ್ದ ಪ್ರಮಾಣದಿಂದನ ಅವ್ರ ಅವಲೋಕನ ಯಾರ ನಿಜವಾಗಿನ ಶಬ್ದ ಪ್ರಮಾಣವನ್ನ ಬಳಸಿಕೊಂಡವ್ರು, ಏನು ಪಾಶ್ಚಿಮಾತ್ಯರಂತೀರ ಅಥವಾ ಉಪನಿಷತ್ಕಾರಂತೀರ? ಉಪನಿಷತ್ಕಾರರು ಅನುಭವ ರೂಪದಿಂದ ಇಲ್ಲಿ ಅನುಸರಿಸಿಕೊಂಡು ಬಂದಾರ, ಅದನ್ನ ಬಿಟ್ಟಾರ. ಅದಕ್ಕೆ ಇಲ್ಲೇ ಒಬ್ಬರು ಮಾಡುವ ವ್ಯಾಖ್ಯಾನವನ್ನು ಮತ್ತೊಬ್ಬರು ಒಪ್ಪದೇ ಇರುವುದರಿಂದಲೂ ಇಂಥವರೇ ಸರಿಯಾದ ಸಿದ್ಧಾಂತವನ್ನು ತೆಗೆದಿರುತ್ತಾರೆ ಎಂದು ನಿಶ್ಚಯಿಸುವುದು ಕಷ್ಟವಾಗಿದೆ ಎಂದು ಆ ವಿಮರ್ಶಕರುಗಳ ಅಭಿಪ್ರಾಯವಾಗಿರುತ್ತದೆ. ಪಾಶ್ಚಿಮಾತ್ಯರು ಈ ಮಾತು ಹೇಳ್ಬೇಕಾದ್ರೆ ಅವರು ಶಬ್ದಗಳನ್ನು ಅನುಸರಿಸಿಕೊಂಡ ಹೇಳ್ತಾರ ಅಥವಾ ಅನುಭವ, ಯಾವ ಉಪನಿಷತ್ತಿನೊಳಗೆ ಏನ ಬೋಧ ಮಾಡ್ಲಿ ಅನುಭವ ರೂಪದೊಳಗೆ ಒಂದ ಅಂತ ನಮ್ಮ ಋಷಿಮುನಿಯಾದಿಗಳು ಅದನ್ನ ನಿರ್ಣಯ ಮಾಡ್ಕೊಂಡಾರ. ಏನು ಇವರು ಅನುಭಾವಿಗಳು ಅಥವಾ ಪಾಶ್ಚಿಮಾತ್ಯ ವಿಮರ್ಶಕರ ಅನುಭಾವಿಗಳು, ಅವ್ರ ಶಬ್ದ ಪ್ರಮಾಣವನ್ನು ಬಳಸಿಕೊಂಡು ಶಬ್ದದಲ್ಲಿ ಭೇದ ಕಂಡು ಒಬ್ಬರ ಒಮ್ಮತ ನೋಡಿ ಅವರಲ್ಲಿ ಸಮನ್ವಯ ಮಾಡಿಕೊಳ್ಳುವ ಅನುಭವ, ಗಮ್ಯವಾಗಿರುವಂತಹ ಅನುಭವ ಇಲ್ಲ ಅವರಿಗೆ. ಈ ಅಭಿಪ್ರಾಯವು ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನು ವಿವೇಚನೆಯಿಂದ ತಿಳಿಯುವುದಕ್ಕೆ ನಾವು ಶಂಕರ ಭಾಷ್ಯವನ್ನು ಸಾಧನವಾಗಿ ಉಪಯೋಗಿಸಬಹುದಾಗಿರುತ್ತದೆ. ಶಂಕರಾಚಾರ್ಯರು ಬಹು ಪ್ರಾಚೀನ ಭಾಷ್ಯಕಾರರಾಗಿರುವುದರಿಂದಲೂ ಅವರು ಉಪನಿಷತ್ತುಗಳನ್ನು ವ್ಯಾಖ್ಯಾನ ಮಾಡುವುದಕ್ಕೆ ಅನುಸರಿಸಬೇಕಾದ ತತ್ವಗಳನ್ನು ಸುನಿಶ್ಚಿತವಾಗಿ ಸ್ಪಷ್ಟ ರೀತಿಯಿಂದ ಉಲ್ಲೇಖಿಸಿರುವುದರಿಂದಲೂ
ಅವರ ಭಾಷ್ಯವು ನಮ್ಮ ಕೆಲಸಕ್ಕೆ ಒಳ್ಳೆಯ ಸಾಧನವಾಗಿರುತ್ತದೆ. ಮೊದಲು ಶಬ್ದ ಪ್ರಮಾಣಗಳನ್ನ ಪಾಶ್ಚಿಮಾತ್ಯ ವಿಮರ್ಶಕರು ಮಾತ್ರ ಅಭಿಮಾನಿಸಿಕೊಂಡ. ಇವರು ಶಬ್ದಾದಿಗಳನ್ನ ಇಲ್ಲ, ಇವರ ಅನುಭವವನ್ನು ಅನುಸರಿಸಿಕೊಂಡ. ಯಾವುದೇ ಉಪನಿಷತ್ಕಾರರಾಗಲಿ, ಉಪನಿಷತ್ತು ಅಪೌರುಷ ಇಂಥವರ ಬರದಾರ ಅಂತ ಮೊದಲು ಸಿದ್ಧನೇ ಇಲ್ಲ. ಸ್ವಲ್ಪ ಇದನ್ನು ಡೀಪ್ ಆಗಿ ಅವಲೋಕನ ಮಾಡ್ರಿ, ನಮ್ಮ ವೇದಾಂತಕ್ಕೆ ಎಷ್ಟು ಪ್ರಯೋಜನ ಆಗತ್ತೆ. ಇದು ಪಾಂಡಿತರಿಗೆ ಬೇಕಾಗಿರುವಂತಹದ್ದು, ಪಂಡಿತರಿಗೆ ಬೇಕಾಗಿರೋದು ವಿಷಯ ನಮಗೆ ಆಗ್ತದೆ ಅಂತ ಅನ್ಬೇಡ. ಯಾಕಂದ್ರೆ ನಾವ್ ಎಲ್ಲರ ನಮ್ಮ ಅನುಭವ ಕೈ ಬಿಟ್ಟು ಹೊರಟಿವಿ ಅಂದ್ರೆ ಅವಾಗ ಎತ್ತರಗಳು ಸತ್ಯದೋ ನಾವು ಶಬ್ದ ಪ್ರಮಾಣ ಯಾವ ರೂಪದೊಳಗೆ ಇದ್ದುಕೊಂಡಿದೆ ಅನ್ನೋದನ್ನ ನೋಡ್ಬೇಕಾಗಿದೆ. ಅದಕ್ಕಿಲ್ಲೇ ಶಂಕರಾಚಾರ್ಯರ ಹಿಂದೆ ಅನೇಕ ದ್ವೈತಿಗಳಿದ್ದರೆಂದು, ಶಂಕರಾಚಾರ್ಯರ ಹಿಂದೆ ಅನೇಕ ದ್ವೈತಿಗಳಿದ್ದರೆಂದು ಅವರ ಭಾಷೆಗಳಿಂದ ತಿಳಿದು ಬರುತ್ತದೆ. ಆದರೆ ವೇದಾಂತಿಗಳು ಆಗಿ ದ್ವೈತ ಸಿದ್ಧಾಂತವನ್ನು ಅವಲಂಬಿಸಿದ್ದ ವಾದಿಗಳು ಆಗಿ ಇದ್ದದ್ದಕ್ಕೆ ಆಧಾರವೇನು ಸಿಕ್ಕುವುದಿಲ್ಲ. ನೋಡ್ರಿ, ಆದರೆ ವೇದಾಂತಿಗಳು ಆಗಿ ದ್ವೈತ ಸಿದ್ಧಾಂತವನ್ನು ಅವಲಂಬಿಸಿದ್ದ ವಾದಿಗಳು, ಯಾರು ವೇದಾಂತಿಗಳು ಅವರು ಯಾವಾಗಲೂ ದ್ವೈತವನ್ನು ಅವಲಂಬಿಸಿಲ್ಲ, ಅದಕ್ಕೆ ಯಾವ ಆಧಾರಗಳು ಸಿಕ್ಕುವುದಿಲ್ಲ. ಶಂಕರಾಚಾರ್ಯರು ಖಂಡನೆಗಾಗಿ ತೆಗೆದುಕೊಂಡಿರುವ ವೇದಾಂತ ಮತಗಳೆಲ್ಲವೂ ಅದ್ವೈತಿಗಳಿವೇ ಆಗಿರುತ್ತವೆ. ಇವರು ದ್ವೈತವನ್ನ ಖಂಡನ ಮಾಡೇ ಇಲ್ಲ, ಅದ್ವೈತವನ್ನ ಖಂಡನೆ ಮಾಡ್ಯಾರ. ಅದಕ್ಕೆ ವೇದಾಂತ ಮತಗಳೆಲ್ಲವೂ ಅದ್ವೈತಿಗಳಿವೇ ಆಗಿರುತ್ತವೆ. ಉದಾಹರಣೆಗೆ ದ್ವೈತ ಪ್ರಪಂಚ ವಿಲಯವನ್ನು ವಿಧಿಸುವುದಕ್ಕಾಗಿ ಉಪನಿಷತ್ತುಗಳು ಹೊರಟಿವೆ ಎಂದು ಹೇಳುತ್ತಿದ್ದ ಅದ್ವೈತಿಗಳನ್ನು ಅತ್ರ ಅವಯಂ ಪೃಚ್ಛಾಮಃ ಕೋ ಅಯಂ ಪ್ರಪಂಚ ವಿಲಯೋ ನಾಮ ಎಂದು ಮುಂತಾಗಿ ಸೂತ್ರಭಾಷ್ಯವಾಗಿ ಸಂಬಂಧ. ಸೂತ್ರಭಾಷ್ಯದಲ್ಲಿ ಪ್ರತಿವಾದಿಗಳನ್ನಾಗಿಟ್ಟುಕೊಂಡಿರುತ್ತಾರೆ. ಇದರಂತೆ ಧ್ಯಾನ ನಿಯೋಗವಾದಿಗಳನ್ನು ಅವರು ಪ್ರತಿವಾದಿಗಳಾಗಿ ತೆಗೆದುಕೊಂಡಿರುವುದು ಭಾಷ್ಯದಲ್ಲಿ ಕಂಡುಬರುತ್ತದೆ. ವಿಧಿಪರವಲ್ಲದಿದ್ದರೆ ಉಪನಿಷತ್ತನ್ನು ಶಾಸ್ತ್ರವೆಂದು ಕರೆಯುವುದೇ ಅಸಂಗತವಾಗುತ್ತದೆ. ಆದ್ದರಿಂದ ಶ್ರುತಿಯಲ್ಲಿ ಬ್ರಹ್ಮದ ಧ್ಯಾನವನ್ನೇ ವಿಧಿಸಿರುತ್ತದೆ ಎಂದು ಒಪ್ಪಬೇಕೆಂದು ಆ ವಿಧಿಗೆ ಶೇಷವಾಗಿ ಬ್ರಹ್ಮವನ್ನು ಅದರಲ್ಲಿ ತಿಳಿಸಿದೆ ಎಂದು ಆ ವಾದಿಗಳು ಹೇಳುತ್ತಿದ್ದರು. ಬ್ರಹ್ಮನನ್ನ ಧ್ಯಾನ ಮಾಡಕ ಬರ್ತತಿ ಅಂತ ಆ ವಾದಿಗಳ ಅಭಿಪ್ರಾಯ ಆಗದ. ಯಾರಿಗಾದ್ರೂ ಬ್ರಹ್ಮ ತತ್ವವನ್ನ ಧ್ಯಾನ ಮಾಡಕ್ ಬರ್ತಾ? ಬ್ರಹ್ಮನಿಗೆ ಆಕಾರ ಇಲ್ಲ ಅಂತ ನೀವು ಹೇಳ್ತೀರಿ. ಬ್ರಹ್ಮನಲ್ಲಿ ಆಕಾರ ಇಲ್ಲ, ನಿರಾಕಾರ, ನಿರ್ಗುಣ, ನಿರವಯವ ಅಂತ ಅವರು ಒಪ್ಕೊಂಡಾರ, ಇಲ್ಲ ಅಂತ. ಆದ್ರೆ ಅವನನ್ನ ಧ್ಯಾನ ಮಾಡೋದು ಹೇಗೆ? ಅದಕ್ಕೆ ಅವರು ಹೇಳ್ತಾರೆ, ಆಗ ವಿಧಿಪರವಲ್ಲದಿದ್ದರೆ, ನೋಡು, ವಿಧಿಪಡಿಸ್ಯಾರ ಬ್ರಹ್ಮನನ್ನ ಧ್ಯಾನ ಮಾಡಬೇಕು, ಅದನ್ನ ಮಾಡಬೇಕು ಅಂತ ವಿಧಿಪಡಿಸ್ಯಾರಲ್ಲ. ಆದ್ರೆ ಉಪನಿಷತ್ತನ್ನು ಶಾಸ್ತ್ರವೆಂದು ಕರೆಯುವುದೇ ಅಸಂಗತವಾಗುತ್ತದೆ. ಆದ್ದರಿಂದ ಇದರ ನಾವು ಒಪ್ಕೊಂಡಿವಿ ಅಂದ್ರೆ ಉಪನಿಷತ್ತು ಬ್ರಹ್ಮ ಸ್ವರೂಪವನ್ನು ಹೇಳಕ್ ಬಂದಿಲ್ಲ, ಅದು ಬ್ರಹ್ಮನನ್ನ ಕುರಿತು ಧ್ಯಾನ ಮಾಡ್ರಿ, ಯೋಗಿಗಳಾಗ್ರಿ, ತಪಸ್ ಮಾಡ್ರಿ ಅಂತ ಹೇಳಕ್ ಬಂದೈತೆ ಅದು ಉಪನಿಷತ್ತು ಅಂತ ಅವ್ರ ಅಭಿಪ್ರಾಯ. ಆದ್ದರಿಂದ ಇಲ್ಲಿ ಈ ವಿಧಿಸಿರುತ್ತದೆ ಎಂದು ಒಪ್ಪಬೇಕೆಂದು ಆ ವಿಧಿಗೆ ವಿಶೇಷವಾಗಿ ಬ್ರಹ್ಮವನ್ನು ಅದರಲ್ಲಿ ತಿಳಿಸಿದೆ ಎಂದು ಆ ವಾದಿಗಳು ಹೇಳುತ್ತಿದ್ದರು. ಹೀಗೆ ಅನೇಕ ವಾದಿಗಳು ಅದ್ವೈತವೇ ಶ್ರುತಿಗೆ ತಾತ್ಪರ್ಯವೆಂದು ಹೇಳುತ್ತಿದ್ದರು. ಶ್ರುತಿಯ ವ್ಯಾಖ್ಯಾನವನ್ನು ಹೇಗೆ ಮಾಡಬೇಕೆಂಬ ವಿಷಯದಲ್ಲಿ ಮತಭೇದಗಳು ಆಗಿರುತ್ತಿದ್ದರು. ಮತಭೇದ ಉಳ್ಳವರಾಗಿರುತ್ತಿದ್ದರು. ಎಲ್ಲ ಹೇಳುತ್ತಾರೆ. ಆದ್ರೆ ಉಪನಿಷತ್ತನ್ನ ಯಾರು ಬೋಧ ಮಾಡ್ಬೇಕು ಅನ್ನೋದ್ರೊಳಗೆ ಮತ್ತೆ ಭೇದ ಲಕ್ಷ್ಯ ಇರಲಿ. ಬ್ರಹ್ಮ ತತ್ವದೊಳಗೆ ಯಾರಿಗೇನು ಉಪನಿಷತ್ಕಾರರಿಗೆ ಬ್ರಹ್ಮನಲ್ಲಿ ಮತಭೇದ ಇಲ್ಲ.
ಉಪನಿಷತ್ತು ಬೋಧ ಮಾಡುವಾಗ ಮತಭೇದಗಳು ಉಂಟಿವೆ. ಹೀಗಿರುವುದರಿಂದ ಶ್ರುತಿಯಲ್ಲಿ ಅದ್ವೈತವೇ ಪ್ರತಿಪಾದಿತವಾಗಿದೆ ಎಂದು ಮೊಟ್ಟ ಮೊದಲು ಹೇಳಿದ್ದರಿಂದಲೇ ಶಂಕರಾಚಾರ್ಯರಿಗೆ ಹೆಚ್ಚಿನ ಆಚಾರ್ಯ ಸ್ಥಾನ ಬಂದಿತೆಂದು ಭಾವಿಸುವುದು ಸರಿಯಲ್ಲ. ಹಾಗೆ ತಿಳ್ಕೊಂಡ್ರದು ಸರಿಯಲ್ಲ. ಶ್ರುತಿಗೆ ವ್ಯಾಖ್ಯಾನವನ್ನು ಮಾಡುವುದರಲ್ಲಿ ಅವರು ಅನುಸರಿಸಿದ ನೀತಿಯೇ ಅವರಿಗೆ ಹೆಚ್ಚಿನ ಸ್ಥಾನವನ್ನು ತಂದು ಕೊಟ್ಟಿರುತ್ತದೆ ಎಂಬುದು ಸ್ಪಷ್ಟವಾಗುತ್ತದೆ. ಉಪನಿಷತ್ತನ್ನ 10 ಉಪನಿಷತ್ತುಗಳಿಗೆ ಭಾಷ್ಯ ಬರೆದರು ಶಂಕರರು. ಅನೇಕ ಉಪನಿಷತ್ತುಗಳದಾವ, ಇಲ್ಲ ಅಂತಲ್ಲ. ಆದ್ರೆ 10 ಉಪನಿಷತ್ತಿಗೆ 10ಕ್ಕೆ ಯಾಕೆ ಆರಿಸಿಕೊಂಡ್ರು? ನೇರವಾಗಿ ಆತ್ಮತತ್ವವನ್ನು ಹೇಳಿದ ಅದೇ 10 ಉಪನಿಷತ್ತು. ಈ ಪ್ರಪಂಚದ ವಿಲಯವನ್ನು ಹಿಡ್ಕೊಂಡು ಬಂದಿರುವಂತವ್ ನೋಡಿ. ಈ ಪ್ರಾಣ ಅಂದ್ರೆ ಏನದು? ಪ್ರಾಣ ಹೆಂಗ್ ಉತ್ಪತ್ತಿ ಆಯ್ತು? ಆ ಪ್ರಾಣದ ಸ್ವರೂಪವನ್ನು ತಿಳಿಸ್ಬೇಕಾದಾಗ ಪ್ರಶ್ನೋಪನಿಷತ್ತನ್ನ ಅದಕ್ಕೆ ವ್ಯಾಖ್ಯಾನ ಬರ್ತಾರೆ ನೋಡ, ಅದಕ್ಕೆ ಭಾಷ್ಯ ಬರ್ತಾರೆ. ಪ್ರಾಣ ಅಂತಂದ್ರೆ ಪ್ರಶ್ನೋಪನಿಷತ್ತಿನೊಳಗೆ ಹೇಳ್ತಾರೆ, ಪತ್ರು ಅಂತ ಕರೀತಾರೆ. ಸೂರ್ಯನ ರಶ್ಮಿ ಒಳಗ ಪ್ರಾಣ ಉತ್ಪತ್ತಿ ಆಗ್ತದ. ಇನ್ನು ವಿಜ್ಞಾನಿಗಳ ಪ್ರಾಣ ಅಂದ್ರೆ ಎಂಥ ವಸ್ತು ಅಂತ ಭೌತಿಕ ವಿಜ್ಞಾನಿಗಳು ಇನ್ನೂ ಪರಿಶೋಧನೆ ಮಾಡೋದ್ರೊಳಗನೆ ಇದ್ದಾರೆ. ಅವ್ರು ಮೊದ್ಲೇ ಬರೆದಿಟ್ಟಾರ ಹ್ಯಾಂಗ ಉತ್ಪತ್ತಿ ಆಕತಿ ಅಂತ. ಪ್ರಾಣ ಇಡೀ ವಿಶ್ವಕ್ಕೆಲ್ಲದಕ್ಕೂ ಆಧಾರ. ಒಂದು ಸಸಿ ಬೆಳಿಬೇಕಾಗಲಿ, ಹುಲ್ಲು ಬೆಳಿಬೇಕಾದ್ರೆ, ಗಿಡ ಮರ ಎಲ್ಲದಕ್ಕೂ, ಎಲ್ಲಾ ಜೀವರಾಶಿಗಳಿಗಷ್ಟೇ ಪ್ರಾಣ ಇರ್ತತಿ ಅಂತಲ್ಲ. ಕಲ್ಲಿಗೆ ಮೊದಲು ಮಾಡ್ಕೊಂಡು ಪ್ರಾಣ ಇರ್ತದ. ಆ ಪ್ರಾಣ ಶಕ್ತಿ ಆ ರೂಪದೊಳಗೆ ವ್ಯಾಪಕವಾಗಿ ಬೆಳ್ಕೊಂಡು ಬಂದದ್ದು, ಎಲ್ಲವನ್ನೂ ವ್ಯಾಪಿಸಿಕೊಂಡವ ಪ್ರಾಣ. ಆ ಪ್ರಶ್ನೋಪನಿಷತ್ತನ್ನು ನೋಡಿದಾಗ ಅದೆಲ್ಲ ಪರಿಪೂರ್ಣವಾಗಿ ಅಲ್ಲಿ ಗೊತ್ತಾಗ. ಅಲ್ಲಿ ಭಾಷ್ಯ ನೋಡಿ, ಅವರು 10 ಉಪನಿಷತ್ತಿಗೆ ಭಾಷ್ಯ ಬರೆದಾರಲ್ಲ, ಎಲ್ಲವೂ ಬ್ರಹ್ಮಾತ್ಮ ಸ್ವರೂಪನೇ. ಬ್ರಹ್ಮನನ್ನು ಬಿಟ್ಟು ಯಾವ ರೂಪದಿಂದನೇ ಇಲ್ಲ. ಅಲ್ಲಿ ಪ್ರಾಣ ಅಂತ ಕರೆದಿರ್ಬೋದು, ಇಲ್ಲಿ ಚೈತನ್ಯ ಅಂತ ಕರೆದಿರ್ಬೋದು, ಬ್ರಹ್ಮ ಅಂತ ಕರೆದಿರ್ಬೋದು, ಚೈತನ್ಯ ಅಂತ ಕರೆದಿರ್ಬೋದು. ಏನು ಕರೆದ್ರೂ ಆ ಪರಬ್ರಹ್ಮನ ಸ್ವರೂಪವನ್ನು 10 ಉಪನಿಷತ್ತಿನ ಪರಬ್ರಹ್ಮ ಸ್ವರೂಪವನ್ನ ವಿಶದಗೊಳಿಸ. ಆದ್ದರಿಂದ ಇದನ್ನು ಸ್ಫುಟಗೊಳಿಸುವುದಕ್ಕಾಗಿ ಸೂತ್ರ ಭಾಷ್ಯದಲ್ಲಿ ಅವರು ಬರೆದಿರೋ ಒಂದಾನೊಂದು ವಾಕ್ಯವನ್ನು ಇಲ್ಲಿ ನಿರೂಪಣೆಗೆ ತೆಗೆದುಕೊಳ್ಳೋಣ. ಸೂತ್ರ ಭಾಷ್ಯದ ಒಂದು ಶ್ಲೋಕವನ್ನು ಇಲ್ಲಿ ತಗೊಂಡ. ನ ಧರ್ಮ ಜಿಜ್ಞಾಸಾಯಾಂ ಇವ ಶ್ರುತ್ಯಾದಯ ಏವ ಪ್ರಮಾಣಂ ಬ್ರಹ್ಮ ಜಿಜ್ಞಾಸಾಯಾಂ ಕಿಂತು ಶ್ರುತ್ತಾದಯೋ ಅನುಭವಾದಯಶ್ಚ ಯಥಾ ಸಂಭವಮಿವ ಪ್ರಮಾಣಂ ಅನುಭವ ಅವಸಾನತ್ವಾತ್ ಭೂತವಸ್ತು ವಿಷಯತ್ವಾಚ ಬ್ರಹ್ಮ ಜ್ಞಾನಸ್ಯ ಎಂದು ಅವರು ಬರೆದಿರುತ್ತಾರೆ. ಬ್ರಹ್ಮಸೂತ್ರ ಭಾಷೆ ಯಾವ ರೂಪದಲ್ಲಿರ್ತದೆ ಅಂತ ಸ್ಯಾಂಪಲ್ ನೋಡ್ಕೊಳ್ರಿ. ಈ ವಾಕ್ಯದಲ್ಲಿ ಶಂಕರರ ವ್ಯಾಖ್ಯಾನ ಪ್ರಕ್ರಿಯೆಯು ಅಸಾಧಾರಣವಾದ ಅನೇಕ ಧರ್ಮಗಳನ್ನು ಅಡಕ ಮಾಡಿಕೊಟ್ಟಿರುತ್ತದೆಯಾದ್ದರಿಂದ ಇದರ ಅಭಿಪ್ರಾಯವನ್ನು ಒಳಹೊಕ್ಕು ನೋಡಿ ತಿಳಿಯೋಣ. ಈ ವಿಷಯವನ್ನ ನಾಳಿನ ನಿಮಿಷ ಮತ್ತೆ ವಿವೇಕ ಮಾಡೋಣ. ಯಾಕೋ ಶರೀರ ಆಯಾಸ, ಅದಕ್ಕೆ ಮತ್ತೆ ನಾಳಿನ ನಿಮಿಷ ಮತ್ತೆ ರೆಸ್ಟ್ ಆಗಿರುತ್ತೆ. ಅದಕ್ಕಿನ್ನ ಇಲ್ಲಿ ಒಳಹೊಕ್ಕು ನೋಡುವಂತ ಕ್ರಿಯೆ ಯಾವುದು? ನ ಧರ್ಮ ಜಿಜ್ಞಾಸಾಯಾಮಿವ ಶ್ರುತ್ಯಾದಯ ಏವ ಪ್ರಮಾಣಂ ಬ್ರಹ್ಮ ಜಿಜ್ಞಾಸಾಯಾಂ. ಇದು ಸೂತ್ರ. ಅನುಭವ ಅವಸಾನತ್ವಾತ್, ಇದು ಅನುಭವದೊಳಗನ ಅವಸಾನ ಮಾಡ್ಕೋಬೇಕಿನ್ನ ಅದಕ್ಕಿದು ಒಂದು ಸ್ವಲ್ಪ ಜಟಿಲವಾಗಿರುವಂಥದ್ದು. ಯಾಕಂದ್ರೆ ಶ್ರುತಿ, ಲಿಂಗ, ವಾಕ್ಯ, ಪ್ರಕರಣ, ಜ್ಞಾನ ಇವುಗಳನ್ನ ನಾವು ನೋಡ್ಕೋಬೇಕಾಗ್ತದೆ. ಅದಕ್ಕೆ ಇಲ್ಲಿ ಈ ವಿಚಾರವನ್ನು ನಾಳಿನ ದಿವಸ ವಿವೇಕ ಮಾಡೋಣ ಅಂತೇಳಿ ಈ 4 ವಾಕ್ಪುಷ್ಪಾದಿಗಳನ್ನ ಸದ್ಗುರು ಚರಣ ತಪ್ಪಿಸಿ ಇವತ್ತಿನ ಈ ಉಪನ್ಯಾಸಕ್ಕೆ ಹೇಳ್ತೇನೆ. ಹರಿ ಓಂ ತತ್ಸತ್.